ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಆ ಕಾಲ್ ಬಂದು ಎಷ್ಟೊತ್ತಾಯ್ತು? 15 ಮಿನಿಟ್ಸ್ ಆಯ್ತು ಸರ್. ಆ ಕಾಲ್ನ ಟ್ರೇಸ್ ಔಟ್ ಮಾಡಿದ್ರಾ? ಕಲಾಸಿಪಾಳ್ಯ ಏರಿಯಾದಲ್ಲಿರೋ ಒಂದು ಪಬ್ಲಿಕ್ ಬೂತ್ ಇಂದ ಫೋನ್ ಮಾಡಿದ್ದಾನೆ. ಗುಡ್. ಚರಣ್, ಆ ಕಾಲ್ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ? ಇಲ್ಲ ಸರ್, ಆ ಏರಿಯಾ ಇನ್ಸ್ಪೆಕ್ಟರ್ ಬೂತ್ ಓನರ್ ಹತ್ರ ವಿಚಾರಿಸಿದ್ದಾರೆ. ತುಂಬಾ ಜನ ಬಂದು ಹೋಗಿದ್ರಿಂದ ಕರೆಕ್ಟಾಗಿ ಯಾರು ಅಂತ ಹೇಳಕ್ಕಾಗಿಲ್ಲ. ಓಕೆ, ನಮ್ಮ ಪೊಲೀಸ್ ಫೋರ್ಸ್ನ ಏರ್ಪಾಡು ಮಾಡಿ. ನೋ ಎನ್ಕೌಂಟರ್, ಇಟ್ಸ್ ಲಿಕ್ಕಿ ಎ ಕೋಮಿಂಗ್ ಆಪರೇಷನ್. ಅವನು ನನಗೆ ಜೀವಂತವಾಗಬೇಕು. ನೀವು ತುಂಬ ಕೇರ್ಫುಲ್ ಆಗಿರಿ. ನಾವೆಲ್ಲದಕ್ಕೂ ರೆಡಿಯಾಗಿರಬೇಕು. ಐ ಅಂಡರ್ಸ್ಟ್ಯಾಂಡ್ ಸರ್. ಈ ಆಪರೇಷನ್ ಅರ್ಲಿ ಮಾರ್ನಿಂಗ್ 4:30 ಪ್ಲಾನ್ ಮಾಡಿದ್ದೀನಿ. Oh shit! My foot! Hey! Round up ಮಾಡು. ಡೋರ್ ಕ್ಲೋಸ್ ಮಾಡು. ಮಾಡಿ. ಹೋಗಿ ಒಳಗೆ. ಹೋಗಿ. ಲೈಟ್ ಆಫ್ ಮಾಡು. ಎಲ್ಲ ಸರ್ಚ್ ಮಾಡಿ. ಅಲ್ಲಿ ಓಡ್ತಿದೆ ನೋಡು. ಕಮ್ ಆನ್. ಎಲ್ಲ ಪಬ್ಲಿಕ್ ನೆಲ್ಲ ಒಳಗೆ ಕಳಿಸಿ. ಕಮಾನ್, ಬೇಗ ಬನ್ನಿ. ಏಯ್, ಎದ್ದೇಳೋ. ಏಯ್, ಗೆಟಪ್ ಐಸೆ. ಎಳೀರಿ ಅವನ. ಬೇಗ ಎಳೀರಿ. ಬಿಡಲ್ಲ. ಚರಣ್. ನೋ ಮೈ ಗಾಡ್. ಚರಣ್, ನೋ. ನಮಸ್ಕಾರ. ಉಗ್ರವಾದಿ ಮೊಹಮ್ಮದ್ ಅಲಿ ಇಂದು ಮುಂಜಾನೆ ಬಂಧನಕ್ಕೊಳಗಾಗಿ ಕಮಿಷನರ್ ರಾಜಶೇಖರ್ ಅವರ ನೇತೃತ್ವದಲ್ಲಿ ಅವರ ಪಡೆ ದಾಳಿ ನಡೆಸಿ ಉಗ್ರವಾದಿ ಮೊಹಮ್ಮದ್ ಅಲಿಯನ್ನು ವಶಪಡಿಸಿಕೊಂಡಿದ್ದಾರೆ. ಈ ದಾಳಿ ನಡೆಯುವಾಗ ಶರಣ್ ಎಂಬ ಎಸ್ಪಿ ವೀರ ಮರಣವನ್ನು ಹೊಂದಿದ್ದಾರೆ. ಉಗ್ರವಾದಿ ಮೊಹಮ್ಮದ್ ಅಲಿ ಈಗಾಗಲೇ 2 ಬಾರಿ ಸೆರೆಮನೆಯಿಂದ ತಪ್ಪಿಸಿಕೊಂಡಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಕೋಲಾರದಲ್ಲಿ ಅನೇಕ ಬಾರಿ ನಡೆದ ಬಾಂಬ್ ಸ್ಫೋಟಕ್ಕೆ ಮುಖ್ಯ ಕಾರಣನಾದ ಉಗ್ರವಾದಿ ಮೊಹಮ್ಮದ್ ಅಲಿ ಗುಜರಾತಿನಲ್ಲಿ ಪ್ರಯಾಣಿಸುತ್ತಿದ್ದ ರೈಲಿಗೆ ಬೆಂಕಿ ಹಚ್ಚಿ ಅಮಾಯಕರಾದ ಜನಗಳು ಬಲಿಯಾಗಿದ್ದಾರೆ. ಈ ರೀತಿ ಹಲವು ಪ್ರಕರಣಗಳಲ್ಲಿ ಈತನ ಕೈವಾಡ ಇರುವುದು ಎಂದು ತಿಳಿದು ಬಂದಿದೆ.